ಇವತ್ತೊಬ್ಬರು ಹೊಸ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ ನೋಡಿ, ಇವರೇನೆ. ಎಷ್ಟು ಬೇಗ ಕಲಿತಾ ಇದ್ದಾರೆ ಅಂದರೆ ಬಂದಿದ್ದ ದಿವಸನೇ ಅವರು ಫುಲ್ ಕಟಿಂಗ್ನ ಕಲ್ತ್ಕೊಂಡ್ರು. ಯಾವ ಥರ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನು ಪೂರ್ತಿ ವಿಡಿಯೋ ಹಾಕ್ತೀನಿ ನೋಡಿ. ಫ್ರಂಟ್ ಅದು ಇದು ಮಾತ್ರ ಇದು ಮುಂದೆಗಡೆ, ಇದು ಬಂದು ಮಾಮೂಲಿ ಶೋಲ್ಡರ್ದು, ಇದು ಸ್ಲೀವ್ದು, ಇದು ಬಂದು ಮುಂದೆಗಡೆ ಫ್ರಂಟ್ದು, ಇದು ಕ್ರಾಸ್ ಕಟ್ಟಿನಾ, ಇಷ್ಟೇನಾ? ಇನ್ನು ಏನೇನಿದೆ? ನಾನು ಫಸ್ಟ್ ಯಾವ ಮಾರ್ಕ್ ತಗೊಂಡೆ, ಮೆಜರ್ಮೆಂಟ್ ಯಾವ್ದು ತಗೊಂಡೆ ಫಸ್ಟು? ಅದೇ ಮತ್ತೆ ಅಳತೆ ಬ್ಲೌಸ್ ತಗೊಳ್ಳಿ. ಫಸ್ಟ್ ಯಾವ್ದು ತಗೊಂಡ್ರಿ? ನಾನು ಮರ್ತೋದೆ ಕಣಕ್ಕ. ಗ್ಯಾಪ್ಸ್ಕೊಳ್ಳಿ. ಫಸ್ಟು ಅಗಲ ತಗೊಂಡೆ ಇಲ್ಲಿಂದವ. ಉಕ್ಸ್ ಕಡೆ ಬೇಡ, ಕಾಜ ಕಡೆ ಇಟ್ಕೊಳ್ಳಿ. ಹೌದಾ? ಅಗಲ 11:30 ಬಂತಾ? ಇಲ್ಲೆಷ್ಟಿದೆ ನೋಡಿ, ಇಲ್ಲ ಅಗಲ ಅಗಲ ನೋಡಿ ಇಲ್ಲಿ. ಅದೇ ಇಲ್ಲಿ 12 ಬರ್ತೈತೆ ಅಕ್ಕ. ಇರ್ಲಿ ಬಿಡಿ, ಅದೇ ನೀವು ಟೀಚ್ ಮಾಡಕ್ಕೆ ಎಕ್ಸ್ಟ್ರಾ ಬರುತ್ತೆ. ಹಂಗೇನಿಲ್ಲ, ಬಟ್ ಅಲ್ಲಿ ಕನ್ಫ್ಯೂಸ್ ಆದೆ ಅನ್ಸುತ್ತೆ. ಬಟ್ ಇರ್ಲಿ, ಅದು ಎಕ್ಸ್ಟ್ರಾ ಇದ್ರೆ ಏನು ತೊಂದರೆ ಇಲ್ಲ. ಹೌದಾ? ಸರಿ, ಅಗಲ ಆಯಿತು. ಲೆಂತ್ ಲಾಸ್ಟಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಬೋದು, ಕಡಿಮೆ ಬಂದರೆ ಕಷ್ಟ, ಪರವಾಗಿಲ್ಲ. ಲೆಂತ್ ಇಲ್ಲಿಂದನಾ? ಬ್ಯಾಕಲ್ಲಿ ಇಲ್ಲಿಂದನಾ? ಶೋಲ್ಡರಿಂದ ಫುಲ್ ಡೌನು. ಎಷ್ಟಿದೆ? 14 ಬರ್ತಾ ಇದೆಯಾ? 16 ಇಟ್ಕೋಬೇಕು. 16 ಇದೆಯಾ ನೋಡಿ, ಇಲ್ಲಿ 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 ಬಾಡಿಲಿ, ಈ ಪೀಸಲ್ಲಿ 13:15 ಬಂದಿತ್ತು ನನಗೆ. ಸ್ವಲ್ಪ ಇಳ್ಕೊಂಡವ್ರೆ. ಇರಲಿ, ಒಟ್ಟು ಅಳತೆಗಿಂತ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡಿದೆ ನಾನು, ನೀವು ಹೇಳಿ. ನೆಕ್ಸ್ಟ್ ಅದನ್ನು ಹಿಂದಕ್ಕೆ ಹಾಕ್ದೆ. 16 ಮಾರ್ಕ್ ಮಾಡಿಕೊಂಡು ಅದನ್ನು ಈ ಬ್ಯಾಕ್ ಸೈಡನ್ನ ಹಿಂದಕ್ಕೆ ಹಾಕ್ದೆ. ನೆಕ್ಸ್ಟ್ ಅಕ್ಕ ಇದು ಅದು ಹಿಂದೆ ಆಮೇಲೆ ಹೇಳ್ತೀನಿ. ಹಿಂದೆ ನಾನೇನು ಹೇಳೇ ಇಲ್ಲ ಇನ್ನ. ಅಕ್ಕನೇ ಹೇಳ್ಕೊಟ್ಟಿಲ್ಲ ಅಕ್ಕ. ಇದು 2. ಏನದು? ಅದೇ ಮುಂದೆ ಕಡೆ ನೆಕ್ ಓಪನ್. ಇದು ಶೋಲ್ಡರ್. ಅಲ್ಲಿ ಅಳತೆ ಮಾಡಿ, ಬ್ಲೌಸಲ್ಲೂ ನೋಡಿ. ಬ್ಲೌಸಲ್ಲೂ ನೋಡ್ಲಾ? 2.5 ಇದೆ. 2.5 ಇದ್ರೆ 3.5, 1 ಇಂಚ್ ಎಕ್ಸ್ಟ್ರಾ. 3.5 ಇದೆಯಾ? ಈಗ ಆರ್ಮೋಲ್ ಡೌನು. ಆರ್ಮೋಲ್ ಅಂದರೆ ಕಂಕ್ಳು ಸುತ್ತಳತ್ತೆ. ಕಂಕಲು ಸುತ್ತಳತ್ತೆ. ಸ್ಟ್ರೈಟ್ ಸ್ಟ್ರೈಟ್ ಹಿಡಿಬೇಕು. ಐದಿದೆ ಅಲ್ವಾ? ಅಲ್ಲಿ ಮಾರ್ಕು ಶೇಪು 3/4 ಇಂಚು 1.5 ಇಂಚಿಗೆ ಶೇಪ್ ಹಾಕೋಬೇಕು. ನೋಡ್ಕೊಳ್ಳಿ, ನೀವು ಹೋಗಿ ಮಿಷಿನ್ ಮೇಲೆ, ನಿಮ್ದು ಕೆಲಸ ಐತಲ್ಲ. ನಿಮಗೂ ಕೊಡಲ್ಲ, ಮಾರ್ಕ್ ಹಾಕೋತೀರಾ ಬಟ್ಟೆ? ಅದಾಯ್ತಲ್ವಾ? ಅದಾದ್ಮೇಲೆ ಕೆಳಗಡೆ ಇದು ಅದೇ ಕ್ರಾಸ್ ಪಟ್ಟಿ. ಇಲ್ಲಿ
ಇಲ್ಲಿಂದ ಹಿಡಿಯೋದಾ ಇಲ್ಲಿಂದ ಹಿಡಿಯೋದಾ? ಹಿಂಗೆ ಅಗ್ಲ ನೋಡಬಾರ್ದು, ಅಗ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ನಾನು. ಹಾಂ, ಕೆಳಗಡೆ ಲಾಸ್ಟ್ ಎಂಡ್ ಇದೆಯಲ್ಲ